ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಜೋರಾಗಿ ಕಿರುಚ್ತಾ ಅಬ್ಬರಿಸುತ್ತಾ ಮಾತನಾಡ್ತಾ ಇದ್ದಾನಲ್ಲ, ಆತನ ಹೆಸರು ನಸೀರ್ ಮದಾನಿ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಹಫೀಜ್ ಸಯ್ಯದ್ ಆಪ್ತ. ಆತ ಮಾತಾಡ್ತಾ ಇರೋದು ವಿಷಯಕ್ಕೂ ಆತ ನಿಂತಿರುವ ವೇದಿಕೆಗೂ ಸಂಬಂಧನೇ ಇಲ್ಲ. ಆತ ಮಾತಾಡ್ತಾ ಇರೋದು ಸ್ವಾತಂತ್ರ್ಯೋತ್ಸವದ ಭಾಷಣ. ಆದ್ರೆ ಆತ ಹೇಳ್ತಾ ಇರೋದು ಉಗ್ರ ಸಂಚಿನ ಬಗ್ಗೆ. ಸ್ವಾತಂತ್ರ್ಯೋತ್ಸವ ಅಂದ್ರೆ ಆ ವೇದಿಕೆಯಲ್ಲಿ ಏನ್ ಮಾತಾಡ್ಬೇಕು? ದೇಶ ಬೆಳೆದು ಬಂದಂತಹ ರೀತಿ, ಹೋರಾಟ, ಬಲಿದಾನ, ತ್ಯಾಗದ ಬಗ್ಗೆ ಮಾತಾಡ್ಬೇಕು. ಆದ್ರೆ ಈತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಮತ್ತೊಂದು ದೇಶದಲ್ಲಿ ನಾವು ಹೇಗೆ ಉಗ್ರ ದಾಳಿಯನ್ನ ನಡೆಸ್ತೇವೆ, ಅದಕ್ಕಾಗಿ ಉಗ್ರರನ್ನ ಕಳಿಸ್ತೇವೆ, ಇದು ನಮ್ಮ ಯುವಕರ ತ್ಯಾಗ ಬಲಿದಾನ ಅಂತ ಹೆಮ್ಮೆಯಿಂದ ಭಾಷಣ ಮಾಡ್ತಾ ಇದ್ದಾನೆ. ಉಗ್ರ ದಾಳಿ ನಡೆಸೋದು ಹೆಮ್ಮೆಯ ವಿಷಯವಾ? ಪಾಕಿಸ್ತಾನದಲ್ಲಿ ಯಾರು ಏನ್ ಬೇಕಾದ್ರೂ ಭಾಷಣ ಮಾಡಬಹುದು ಅಂತ ಅದಕ್ಕೆ ಇದೇ ಉದಾಹರಣೆ. ಭಾರತದ ವಿರುದ್ಧ ಹೇಗೆಲ್ಲ ಉಗ್ರ ಸಂಚಿಕೆ ಮಾಡ್ತು, ಹೇಗೆಲ್ಲ ದಾಳಿ ಮಾಡಿದ್ವಿ ಅಂತ ಆತ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ನಮ್ಗೆ ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15ಕ್ಕೆ ಸಿಕ್ಕಿದ್ರೆ ಪಾಕಿಸ್ತಾನಕ್ಕೆ ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ವಿಡಿಯೋ ಕೂಡ ಆಗಸ್ಟ್ 14 ಬಹವಲ್ ನಗರ್ನಲ್ಲಿ ಸ್ವಾತಂತ್ರ್ಯೋತ್ಸವದ್ದು. ಈ ವಿಡಿಯೋದಲ್ಲಿ ಆತ ಏನ್ ಹೇಳಿದ್ದ ಅಂತ ಕೇಳಿದ್ರೆ ಬೆಚ್ಚಿ ಬೀಳ್ತೀರ. ನಾಸಿರ್ ಮದಾನಿ ಹಫೀಜ್ ಸಯ್ಯದ್ ಅವರ ಆಪ್ತ ಮಾತ್ರ ಅಲ್ಲ, ಆತ ಪಾಕಿಸ್ತಾನದ ಪ್ರಸಿದ್ಧ ಮಸೀದಿಯೊಂದರ ಮೌಲ್ವಿ ಕೂಡ. ಆತ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಹೇಳಿದ್ದು ಏನು ಗೊತ್ತಾ? ಹಫೀಜ್ ಸಯ್ಯದ್ ಇವತ್ತು ಜೈಲಲ್ಲಿ ಇದ್ದಾನೆ. ಆತ ಪಾಕಿಸ್ತಾನದ ಮೊದಲ ಕೈದಿ. ಆತನ ವಿರುದ್ಧ ಸಾಕ್ಷಿ ಹೇಳಲು ಯಾರು ಕೂಡ ಇರಲಿಲ್ಲ. ಆದರೂ ಆತನಿಗೆ ಶಿಕ್ಷೆ ವಿಧಿಸಲಾಯಿತು. ಆತನಿಗೆ ಶಿಕ್ಷೆ ನೀಡಿದ್ದು ಒಂದೇ ಒಂದು ಕಾರಣಕ್ಕೆ. ಆತ ಕಾಶ್ಮೀರಕ್ಕಾಗಿ, ದೇಶದ ಬಲಿದಾನಕ್ಕಾಗಿ 10,000 ಯುವಕರನ್ನ ಕಳಿಸಿದ್ದ. ಆದ್ರೆ ಆತನಿಗೆ ಶಿಕ್ಷೆ ನೀಡಿ ಜೈಲಲ್ಲಿಟ್ಟಿದ್ದಾರೆ. ಇದು ಆತ ಮಾಡಿದ ಭಾಷಣ. ಅದರಲ್ಲಿ ಪ್ರಮುಖ ವಿಷಯ ಯಾವುದು ಹೇಳಿ? ಕಾಶ್ಮೀರದಲ್ಲಿ ಉಗ್ರ ಕೃತ್ಯ ನಡೆಸಲು ಪಾಕಿಸ್ತಾನದಿಂದ ಹಫೀಜ್ ಸಯ್ಯದ್ 10,000 ಯುವಕರನ್ನ ಕಳಿಸಿದ್ದು. ಈಗಾಗ್ಲೂ ಅರ್ಥ ಆಯ್ತಾ ಕಾಶ್ಮೀರದಲ್ಲಿ ನಡೆದ ರಕ್ತಪಾತಗಳಿಗೆ ಯಾರು ಕಾರಣ ಅಂತ? ಆತ ಹೆಮ್ಮೆಯಿಂದ ಹೇಳ್ತಾನೆ, ನಾವು 10,000 ಯುವಕರನ್ನ ಕಳಿಸಿದ್ವು ಅಂತ. ವೀಕ್ಷಕರೇ, ಪಾಕಿಸ್ತಾನದ ಉಗ್ರರು ಎಷ್ಟು ಬಹಿರಂಗವಾಗಿ ಹೇಳ್ತಾರೆ ಕಾಶ್ಮೀರದಲ್ಲಿ ಹೇಗೆಲ್ಲ ಉಗ್ರ ಸಂಚು ಮಾಡಿದ್ದೀವಿ ಅಂತ. ನಿಮ್ಗೆ ಒಂದು ಡಾಟಾವನ್ನ ಹೇಳ್ತೀನಿ ನೋಡಿ. ಪಾಕಿಸ್ತಾನದ ಕುತಂತ್ರಕ್ಕೆ ಕಾಶ್ಮೀರದಲ್ಲಿ ಎಷ್ಟು ಜನರ ಬಲಿದಾನ ಆಯ್ತು ಗೊತ್ತಾ? ಇಡೀ ದೇಶದ ಸಂಖ್ಯೆಯನ್ನ ಹೇಳ್ತಾ ಇಲ್ಲ, ಜಮ್ಮು ಕಾಶ್ಮೀರದ್ದು ಮಾತ್ರ ಹೇಳ್ತೀನಿ. ಕಾಶ್ಮೀರದಲ್ಲಿ ಪಾಕಿಸ್ತಾನದ ಸಂಚಿಗೆ ಬಲಿಯಾದವರ ಸಂಖ್ಯೆ 44,729. ಅದರಲ್ಲಿ ನಮ್ಮ ಯೋಧರು 6,413, ಸಾಮಾನ್ಯ ಜನರು 14,930, ಪಾಕ್ ಪ್ರಾಯೋಜಿತ ಉಗ್ರರು 23,386. ಪಾಕಿಸ್ತಾನ ಆದ್ರೂ ನೆಮ್ಮದಿಯಾಗಿರ್ಲಿಲ್ಲ, ಭಾರತವನ್ನು ನೆಮ್ಮದಿಯಾಗಿ ಇರ್ಲಿಕ್ಕೂ ಕೂಡ ಬಿಟ್ಟಿಲ್ಲ. ಇದೇ ಅವರ ಎಜೆಂಡಾ. ಆದ್ರೆ ಭಾರತ ಏನು ಸುಮ್ಮನೆ ಕೂತಿಲ್ಲ. ಇಂಥವರನ್ನ ಬೀದಿ ಹೆಣ ಮಾಡೋಕೆ ಅಪರಿಚಿತ ವ್ಯಕ್ತಿ ಅಂದ್ರೆ ಅನ್ನೋನ್ ಮ್ಯಾನ್ ಇದ್ದಾನೆ. ಕಾಶ್ಮೀರಕ್ಕೆ 10,000 ಯುವಕರನ್ನ ಕಳಿಸಿದೆವು ಅಂತಾನಲ್ಲ ನಸೀರ್ ಮದಾನಿ. ಕೆಲವೇ ದಿನಗಳಲ್ಲಿ ಬೀದಿ ಹೆಣ ಆದ್ರೂ ಅಚ್ಚರಿ ಏನಿಲ್ಲ. ಇತ್ತೀಚೆಗೆ ಪಾಕಿಸ್ತಾನದಲ್ಲೇ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಒಬ್ಬ ಉಗ್ರ ಭಾಷಣ ಮಾಡಿದ್ದ. ಅಪರಿಚಿತ ಬಂದೂಕುದಾರರಿಗೆ ನಮ್ಮ 30 ಉಗ್ರರು ಸತ್ತಿದ್ದಾರೆ ಅಂತ ಹೇಳಿದ್ದ. ಈಗ ಉಗ್ರ ಹಫೀಜ್ ಸಯ್ಯದ್ ಟೆರರ್ ಫಂಡಿಂಗ್ ಕೇಸ್ನಲ್ಲಿ ಜೈಲಲ್ಲಿ ಇದ್ದಾನಂತೆ. ಅದು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಜೈಲಲ್ಲಿ ಇಟ್ಟಿದ್ದಾರೆ ಅನ್ನುವ ಸಿಟ್ಟಿಗೆ ಈ ನಸೀರ್ ಮದಾನಿ ಹೀಗೆ ಭಾಷಣ ಮಾಡಿದ್ದು. ನಮ್ಮ ದೇಶದಲ್ಲಿ ನಡೆದ ಉಗ್ರ ಕೃತ್ಯಗಳಿಗೆಲ್ಲ ಪಾಕಿಸ್ತಾನದೇ ಸಂಚು. ಒಂದು ಕಾಲದಲ್ಲಿ ಮಾವನ ಮನೆಗೆ ಬಂದಂತೆ ಬಂದು ಉಗ್ರ ದಾಳಿ ನಡೆಸಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ರು.
ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ಈಗ ಹಾಗಿಲ್ಲ. ಭಾರತಕ್ಕೆ ಬೇಕಾದ ಉಗ್ರ ವಿಶ್ವದ ಯಾವುದೇ ಮೂಲೆಯಲ್ಲೂ ಇದ್ರೂ ಕೂಡ ಆತನನ್ನ ಅವನದ್ದೇ ದೇಶದಲ್ಲಿ ಹುಡುಕುವ ತಾಕತ್ತು ಭಾರತಕ್ಕೆ ಇದೆ. ಈಗ ಭಾರತ ಮಾಡ್ತಿರೋದು ಅದನ್ನೇ. ಪಾಕಿಸ್ತಾನದಲ್ಲೇ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಬೀದಿ ಪಾಲಾಗ್ತಾ ಇದ್ದಾರೆ. ಇದು ಭಾರತದ ತಾಕತ್ತು. ಯಾವುದೇ ಉಗ್ರ ದಾಳಿಗೂ ಭಾರತ ಸುಮ್ಮನೆ ಕೂರ್ತಾ ಇಲ್ಲ, ಉತ್ತರ ಕೊಡ್ತಾನೆ ಬಂದಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ನಡೆಸಿದ ಕಾರ್ಯಾಚರಣೆಯ ವೇಳೆ 100 ಉಗ್ರರು ಹೆಣವಾದ್ರು. ಅವತ್ತು ಉಗ್ರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡ್ತು. ಈಗ ಮೊನ್ನೆ ಸ್ವಾತಂತ್ರ್ಯೋತ್ಸವಕ್ಕೂ ಮುನ್ನ ಭಾರತದೊಳಗೆ ದೊಡ್ಡ ಕಾರ್ಯಾಚರಣೆ ನಡೆದಿದೆ. 14 ರಾಜ್ಯಗಳಲ್ಲಿ ಇದ್ದ ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ನೆಟ್ವರ್ಕ್ ಅನ್ನ ಭೇದಿಸಲಾಗಿದೆ. ಭಾರತದಲ್ಲೇ ಕೂತು ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದವರ ಬಂಧನ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ 200ಕ್ಕೂ ಹೆಚ್ಚು ಉಗ್ರರ ಸಹಚರರ ಅರೆಸ್ಟ್ ಅನ್ನ ಮಾಡಲಾಗಿದೆ. ಕಳೆದ 3 ತಿಂಗಳಲ್ಲೇ ಕರ್ನಾಟಕದಲ್ಲಿ 5 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ವೀಕ್ಷಕರೇ ನೋಡಿ, ಪಾಕಿಸ್ತಾನ ಭಾರತದ ವಿರುದ್ಧ ಇಷ್ಟೆಲ್ಲ ಸಂಚು ಮಾಡುತ್ತೆ. ಆದ್ರೆ ನಮ್ಮ ದೇಶದ ಬುದ್ಧಿಜೀವಿಗಳು ಮಾತ್ರ ಪಾಕ್ ಜೊತೆಗೆ ಮಾತುಕತೆ ನಡೆಸಿ ಅಂತ ಮೋದಿಗೆ ಪತ್ರವನ್ನ ಬರೀತಾರೆ. ಯಾಕೆ ಭಾರತ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಹೇಳಿ? ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ನರಮೇದಾಯ್ತಲ್ಲ, ಅದಕ್ಕೆ ಸಪೋರ್ಟ್ ಮಾಡಿದ್ದವರು ಯಾರು? ಇದೇ ಪಾಕಿಸ್ತಾನ. ಕಾಶ್ಮೀರದಲ್ಲಿ ಪ್ರತಿ ಶುಕ್ರವಾರ ಮಸೀದಿ ಪ್ರಾರ್ಥನೆಯ ನಂತರ ಕಲ್ಲು ತೂರಾಟ ಆಗ್ತಿತ್ತಲ್ವಾ, ಅದಕ್ಕೆ ಬೆಂಬಲಿಗರು ಯಾರು? ಇದೇ ಪಾಕಿಸ್ತಾನ. ಪುಲ್ವಾಮಾದಲ್ಲಿ ನಮ್ಮ 40 ಸೈನಿಕರ ರಕ್ತ ಹರಿಸಿದ್ದಲ್ವಾ, ಅದಕ್ಕೆ ಕಾರಣ ಯಾರು? ಪಾಕಿಸ್ತಾನನೇ ಅಲ್ವಾ? ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನರಮೇಧ ಮಾಡಿರುವ ಜೊತೆ ಶಾಂತಿ ಮಾಡ್ಬೇಕಾ? ಭಾರತದ ವಿರುದ್ಧ ಉಗ್ರರನ್ನ ಚೂ ಬಿಡುವ ಪಾಕಿಸ್ತಾನ ಜೊತೆ ಮಾತುಕತೆ ಆಗ್ಬೇಕಾ? 12 ವರ್ಷದಲ್ಲಿ 35 ಉಗ್ರ ದಾಳಿಗಳ ಹಿಂದೆ ಪಾಕ್ ಕೈವಾಡ ಇದೆ. ಇಂತಹ ದೇಶದ ಜೊತೆ ಶಾಂತಿ ಮಾತುಕತೆ ಬೇಕಾ ಹೇಳಿ? ಉಗ್ರ ಪೋಷಕರ ದೇಶದ ಜೊತೆ ಯಾವ ಕಾರಣಕ್ಕೆ ಮಾತುಕತೆ ಆಗ್ಬೇಕು ಹೇಳಿ? ಇದೇ ಪಾಕಿಸ್ತಾನ ಪೆಹಲ್ಗಾಮ್ ದಾಳಿ ಆದಾಗ ಏನ್ ಹೇಳ್ತು? ಉಗ್ರರು ನಮ್ಮ ದೇಶದವರು ಅಲ್ಲ ಅಂತ. ಕೊನೆಗೆ ಉಗ್ರರನ್ನ ಎನ್ಕೌಂಟರ್ ಮಾಡಿದಾಗ ಅವರ ID ಕಾರ್ಡ್ ಸಿಕ್ತಲ್ಲ, ಅದು ಪಾಕಿಸ್ತಾನದ್ದು. ಒಂದು ದಿನ ಆದ್ರೂ ಪಾಕಿಸ್ತಾನ ಆ ಉಗ್ರರನ್ನ ನಮ್ಮ ದೇಶದವರ ಅಂತ ಒಪ್ಪಿಕೊಂಡಿದ್ದಾರಾ? ಭಾರತದಲ್ಲಿ ಪಹಲ್ಗಾಮ್ ದಾಳಿ ಆಯ್ತಲ್ಲ, ಒಂದು ಸಂತಾಪ ಸೂಚಿಸಿದ್ದ ಪಾಕಿಸ್ತಾನ? ಸೂಚಿಸಿಲ್ಲ. ಯಾಕೆ ಹೇಳಿ? ಉಗ್ರ ದಾಳಿ ನಡೆಸಿದ್ದೆ ಅವರು. ಪಹಲ್ಗಾಮ್ ದಾಳಿಯ ನಂತರ ಇಡೀ ದೇಶವೇ ಸೂತಕದಲ್ಲಿತ್ತು. ಆದ್ರೆ ಡೆಲ್ಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನ್ ಕಚೇರಿ ಕೇಕ್ ತರಿಸಿ ಸಂಭ್ರಮವನ್ನ ಮಾಡ್ತು. ಇಂಥವರ ಜೊತೆ ನಾವು ಮಾತುಕತೆಯನ್ನ ನಿಜಕ್ಕೂ ನಡೆಸಬೇಕಾ? ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂಗೆ ಬಿರಿಯಾನಿ ಕೊಟ್ಟು ಪಾಕಿಸ್ತಾನನೇ ಅಲ್ಲ ಸಾಕಿದ್ದು. ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಪಾಕಿಸ್ತಾನದ ಜೊತೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳು ಭಾರತ ಕಡಿದುಕೊಂಡಿದೆ. ಅದಕ್ಕಾಗಿ ಈ ಬುದ್ಧಿಜೀವಿಗಳು ಲಾಬಿ ಮಾಡ್ತಾ ಇದ್ದಾರೆ. ಇದೇ ಬುದ್ಧಿಜೀವಿಗಳು ಒಂದು ದಿನ ಆದ್ರೂ ಪಾಕಿಸ್ತಾನದ ಟೆರರ್ ಆಕ್ಟಿವಿಟೀಸ್ಗೆ ಖಂಡನೆಯನ್ನ ಮಾಡಿದ್ರ? ಪಾಕಿಸ್ತಾನ ಮಾಡ್ತಾ ಇರೋದು ತಪ್ಪು ಅಂತ ಪಾಕ್ ಪ್ರಧಾನಿಗೆ ಪತ್ರವನ್ನ ಬರೆದ್ರ? ಮೊನ್ನೆ ಪಹಲ್ಗಾಮ್ ದಾಳಿ ಆಯ್ತಲ್ವಾ, ದಾಳಿ ಆದಾಗ ಇದೇ ಬುದ್ಧಿಜೀವಿಗಳು ಇದು ಮೋದಿ ಸರ್ಕಾರದ ಭದ್ರತೆಯ ವೈಫಲ್ಯ ಅಂದ್ರು. ಒಂದೇ ಒಂದು ಲೈನ್ ಪಾಕಿಸ್ತಾನಕ್ಕೆ ಬರಿಲಿಲ್ಲ, ಬೈದು ಇಲ್ಲ, ಉಗ್ರರಿಗೂ ಬೈದಿಲ್ಲ. ಪಾಕಿಸ್ತಾನದ ಮೇಲೆ ಯಾಕಷ್ಟು ಪ್ರೀತಿ ಕಾಳಜಿ ಅಂತ ಅರ್ಥ ಆಗೋದಿಲ್ಲ. ಈ ಬುದ್ಧಿಜೀವಿಗಳು ಮೊದಲು ಪಾಕಿಸ್ತಾನಕ್ಕೆ ಪತ್ರವನ್ನ ಬರೆಯಲಿ, ನಿಮ್ಮಲ್ಲಿರುವ ಉಗ್ರರ ಶಿಬಿರವನ್ನ ಮೊದಲು ಮುಚ್ಚಿ ಹಾಕಿ ಅಂತ ಹೇಳಲಿ. ಈಗ ನೋಡಿ, ನಿನ್ನೆ ಭಾರತದಲ್ಲಿ ಇರುವ ಅಮೆರಿಕದ ರಾಯಭಾರಿ ಸರ್ಜಿಯೋ ಗೋರ್ ಕಾಶ್ಮೀರಕ್ಕೆ ಹೋಗಿದ್ರು. ಅಲ್ಲಿ ನಮ್ಮ ಕಾಶ್ಮೀರವನ್ನ ನೋಡಿ ಬಹಳ ಸುಂದರ ಪ್ರದೇಶ, ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದೇನೆ, ಇದು ಭಾರತದ ಪ್ರಮುಖ ಭಾಗ ಅಂತ ಹೇಳಿದ್ರು. ಈ ಸ್ಟೇಟ್ಮೆಂಟ್ ಅನ್ನ ನೋಡಿ ಪಾಕಿಸ್ತಾನ ಎಷ್ಟು ಉರ್ಕೊಂಡಿದೆಯೋ ಏನೋ. ನಾಯಕತ್ವ ಬದಲಾದಂತೆ ಅಮೆರಿಕದ ನಿಲುವು ಕೂಡ ಹೇಗೆ ಬದಲಾಯ್ತು ನೋಡಿ. ಅಮೆರಿಕ ಭಾರತಕ್ಕಿಂತ ಪಾಕಿಸ್ತಾನದ ಬೆನ್ನಲ್ಲಿ ನಿಂತಿದ್ದೇ ಹೆಚ್ಚು. ಆದ್ರೆ ಕಾಲ
ಬದಲಾದಂತೆ ನಮ್ಮ ದೇಶದ ಗಟ್ಟಿ ನಾಯಕತ್ವದಿಂದ ಅಮೆರಿಕದ ನಿಲುವು ಕೂಡ ಬದಲಾಗ್ತಾನೆ ಬಂದಿದೆ. ಈಗ ಭಾರತದೊಳಗೆ ಮಾತ್ರವಲ್ಲ, ವಿಶ್ವದ ಯಾವುದೇ ಮೂಲೆಯಲ್ಲೂ ಭಾರತದ ವಿರುದ್ಧ ಸಂಚು ನಡೆಸಿದ್ರು ಅಂತವರನ್ನ ಮುಗಿಸುವ ತಾಕತ್ತು ಭಾರತಕ್ಕೆ ಇದೆ. ಇದು ನಮ್ಮ ದೇಶದ ಶಕ್ತಿ. ಮತ್ತೊಂದು ಮೊಸಾದ್ನಂತೆ ನಮ್ಮ ಬಾಹ್ಯ ಗುಪ್ತಚರ ಸಂಸ್ಥೆ ರಾ ಕೆಲಸ ಮಾಡ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.